ನಮಸ್ಕಾರ ಸ್ನೇಹಿತರೆ. ನಿರೀಕ್ಷಿತವಾಗಿರ್ತಕ್ಕಂಥ 272 ಸೀಟ್ಗಳ ಬಹುಮತ ಸಿಗಲಿಲ್ಲ ಅನ್ನುವ ನಿರಾಸೆಯಲ್ಲಿದ್ದ ಬಿಜೆಪಿಗರಿಗೆ ಈಗ ಗುಡ್ ನ್ಯೂಸ್. ಹೆಚ್ಚು ಕಡಿಮೆ ಈಗ ಬಿಜೆಪಿ ಸ್ಟೇಬಲ್ ಗವರ್ನಮೆಂಟ್ ತರೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ ಅಂತಾನೆ ಹೇಳಲಾಗ್ತಾ ಇದೆ. ಕಾಂಗ್ರೆಸ್ ಅಲ್ಲ, ಇನ್ 5 ವರ್ಷ ಬೇರೆ ಯಾವುದೇ ಪಕ್ಷ ಸಹ NDA ನೇತೃತ್ವದ ಸರ್ಕಾರನ ಶೇಕ್ ಮಾಡೋದಕ್ಕೆ ಸಾಧ್ಯ ಇಲ್ಲ ಅನ್ನುವ ಮಾತುಗಳು ಕೇಳಿ ಬರ್ತಾ ಇದೆ. ಯಾಕಂದ್ರೆ ಈಗ ಬಿಜೆಪಿ ಪಕ್ಷದವರು ಅಂತ ಭದ್ರ ಬುನಾದಿ ಆಗ್ತಾ ಇದ್ದಾರೆ. ತಮ್ಮ ಮಿತ್ರ ಪಕ್ಷದ ಸಂಖ್ಯೆನ ಜಾಸ್ತಿ ಮಾಡ್ಕೋತಾ ಇದ್ದಾರೆ. ನಮ್ಮಿಬ್ಬರನ್ನು ಬಿಟ್ರೆ ಬಿಜೆಪಿಗೆ ಗತಿನೇ ಇಲ್ಲ ಅನ್ಕೊಂಡಿದ್ದಂತಹ ಚಂದ್ರಬಾಬು ನಾಯ್ಡುರಿಗೆ ಮತ್ತು JDU-ನ ನಿತೀಶ್ ಕುಮಾರ್ ಅವರಿಗೆ ಟಕ್ಕರ್ ಕೊಡೋದಕ್ಕೆ ಬಿಜೆಪಿ ಪ್ಲಾನ್ ರೆಡಿ ಮಾಡಿದೆ. ಈ ನಡುವೆ ಬಿಜೆಪಿಯವರು ಭರ್ಜರಿ ಆಪರೇಷನ್ ಮಾಡಿದ್ದಾರೆ. ಹಲವಾರು ಇಂಡಿಪೆಂಡೆಂಟ್ ಕ್ಯಾಂಡಿಡೇಟ್ಸ್ ಗಳ ಬೆಂಬಲ ಮತ್ತು ಸಣ್ಣ ಪುಟ್ಟ ಇತರೆ ಪಕ್ಷಗಳ ಬೆಂಬಲ ಸಹ ಈಗ NDAಗೆ ಸಿಗ್ತಾ ಇದೆ. ಈಗ ಬಂದಿರತಕ್ಕಂತ ಅಂಕಿಅಂಶಗಳನ್ನು ನೋಡಿದ್ರೆ TDP ಮತ್ತು JDU ಒಂದು ಪಕ್ಷ NDAನ ಬಿಟ್ಟು ಹೋದ್ರೂ ಸಹ ಬಹುಮತಕ್ಕೆ ಯಾವುದೇ ಕೊರತೆ ಆಗೋದಿಲ್ಲ. ಒಂದ್ ಅರ್ಥದಲ್ಲಿ ಹೇಳ್ಬೇಕಂದ್ರೆ JDU ಮತ್ತು ಆಂಧ್ರದ ತೆಲುಗು ದೇಶಂ ಪಾರ್ಟಿಗೆ ಮಾಸ್ಟರ್ ಸ್ಟ್ರೋಕ್ ಕೊಟ್ಟಿದೆ ಬಿಜೆಪಿ ಅಂತಾನೆ ಹೇಳ್ಬಹುದು. ಯಾಕಂದ್ರೆ ನಮ್ಮಿಬ್ಬರನ್ನು ಬಿಟ್ರೆ ಬೇರೆ ಗತಿನೇ ಇಲ್ಲ ಅನ್ನುವಂತಹ ಕುಂಭತನದಲ್ಲಿದ್ರು ಈ ಇಬ್ಬರು ನಾಯಕರು ತಾವು ಕೇಳಿದ ಖಾತೆನೇ ಬೇಕು, ಅಷ್ಟೇ ಮಂತ್ರಿ ಸ್ಥಾನ ಬೇಕು, ಇಷ್ಟೇ ಮಂತ್ರಿ ಸ್ಥಾನ ಬೇಕು, ಸ್ಪೀಕರ್ ಸ್ಥಾನ ಸಹ ಬೇಕು ಅಂತೇಳಿ ಚಂದ್ರಬಾಬು ನಾಯ್ಡು ಅವರು ಪಟ್ಟು ಹಿಡಿದು ಕೂತಿದ್ರು. ಅದಕ್ಕೆ ಮಾಸ್ಟರ್ ಸ್ಟ್ರೋಕ್ ಅನ್ನುವಂತೆ NDAನ ಬಿಜೆಪಿ ಈಗ ವಿಸ್ತರಿಸಿಕೊಳ್ತಾ ಇದೆ. ಅಂದ್ರೆ ಇತರೆ ಸಣ್ಣ ಪುಟ್ಟ ಇಂಡಿಪೆಂಡೆಂಟ್ ಕ್ಯಾಂಡಿಡೇಟ್ಸ್ ಮತ್ತು ಪಕ್ಷಗಳನ್ನು ತನ್ನ ತೆಕ್ಕೆಗೆ ಸೆಳೆದುಕೊಳ್ತಾ ಇದೆ. ಹಾಗಾದ್ರೆ ಏನ್ ಈ ಬೆಳವಣಿಗೆ? ಎಷ್ಟು ಜನ ಇಂಡಿಪೆಂಡೆಂಟ್ ಕ್ಯಾಂಡಿಡೇಟ್ಸ್ ಅಥವಾ ಸಣ್ಣ ಪುಟ್ಟ ಪಕ್ಷಗಳು ಮತ್ತೆ NDA ಮೈತ್ರಿಕೂಟಕ್ಕೆ ಸೇರಿದ್ದಾರೆ? ಎಲ್ಲದರ ಬಗ್ಗೆ ಮಾಹಿತಿ ಕೊಡ್ತೀನಿ. ದಯಮಾಡಿ ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ. ಸ್ನೇಹಿತರೆ, ಕಾಂಗ್ರೆಸ್ನವರಂತೂ ಇಂಥ ದೊಡ್ಡ ಆಪರೇಷನ್ ನ ಬಿಜೆಪಿ ಅವರು ಮಾಡ್ತಾರೆ ಅಂತ ಯೋಚನೆನೂ ಮಾಡಿರ್ಲಿಲ್ಲ. 400 ಪಾರ್ ಮಾಡ್ತೀವಿ ಅನ್ನೋ ಉದ್ದೇಶ ಇಟ್ಕೊಂಡು ಚುನಾವಣೆ ಎದುರಿಸಿದಂತ NDA ಕನಸು ರಿಸಲ್ಟ್ ಬಂದಾಗ ಭಗ್ನ ಆಗಿತ್ತು. ಆಗೋ ಈಗೋ ಮಾಡಿ 292 ಇದ್ದ ತನ್ನ ಸಂಖ್ಯೆಯನ್ನು ಈಗ ಹೆಚ್ಚಿಸಿಕೊಂಡು 303ಕ್ಕೆ NDA ಸಂಖ್ಯೆ ಈಗ ಹೆಚ್ಚಿಗೆಯಾಗಿದೆ. ಚುನಾವಣೆಗೂ ಮುನ್ನ NDA ಪಕ್ಷದಲ್ಲೂ ಸೇರಿರ್ಲಿಲ್ಲ, ಇಂಡಿ ಮೈತ್ರಿಕೂಟಕ್ಕೂ ಸೇರಿರ್ಲಿಲ್ಲ. ಆ ತರದ 7 ಜನ ಪಕ್ಷೇತರರು ಗೆದ್ದಿದ್ರು. ಆ ಇಂಡಿಪೆಂಡೆಂಟ್ ಕ್ಯಾಂಡಿಡೇಟ್ಸ್ ಈಗ NDA ನೇತೃತ್ವದ ಮೋದಿ ಸರ್ಕಾರಕ್ಕೆ ತಮ್ಮ ಬೆಂಬಲ ಅಂತ ಬೇಷರತ್ ಬೆಂಬಲ ಘೋಷಿಸಿದಾವೆ. ಇತರೆ ಚಿಕ್ಕ ಪುಟ್ಟ ಪಕ್ಷಗಳ 3 ಲೋಕಸಭಾ ಸದಸ್ಯರು ಸಹ NDAನ ಈಗ ಸೇರಿದ್ದಾರೆ. ಆ ಮೂಲಕ ಒಟ್ಟಾರೆಯಾಗಿ 10 ಜನ ಹೊಸ ಸದಸ್ಯರು NDAನ ಸೇರಿದಂತಾಗಿದೆ. ನಾನಾ ರೀತಿಯ ಸರ್ಕಸ್ ಮಾಡಿ ಹೇಗಾದ್ರೂ ಮಾಡಿ ಈ ಬಾರಿ INDIA ಕೂಟದ ಸರ್ಕಾರ ರಚನೆ ಮಾಡಬೇಕು ಅನ್ನುವ ಕಾಂಗ್ರೆಸ್ನ ಕನಸಿಗೆ ಇಂಡಿಪೆಂಡೆಂಟ್ಸ್ ಮತ್ತಿತರ ಸಣ್ಣ ಪುಟ್ಟ ಪಕ್ಷಗಳು ತಣ್ಣೀರೆರಚಿವೆ ಅಂದ್ರೂ ತಪ್ಪಾಗಲ್ಲ. ಸ್ನೇಹಿತರೆ, ಇದೆಲ್ಲದಕ್ಕಿಂತ ದೊಡ್ಡ ಶಾಕ್ ಯಾವ್ದಪ್ಪ ಅಂದ್ರೆ INDA ಮೈತ್ರಿಕೂಟಕ್ಕೆ ಉದ್ಧವ್ ಠಾಕ್ರೆ ಅವರು ಕೊಟ್ಟಿರ್ತಕ್ಕಂಥದ್ದು. ಕಳೆದ ಬಾರಿ ಬಿಜೆಪಿ ಜೊತೆಗೆ ಸೇರಿ ವಿಧಾನಸಭಾ ಚುನಾವಣೆ ಎದುರಿಸಿದ್ರು. ರಿಸಲ್ಟ್ ಬಂದಾಗ ಬಿಜೆಪಿಗೆ ನಾನು ಸಪೋರ್ಟ್ ಮಾಡಲ್ಲ, ನನ್ನನ್ನು ಮುಖ್ಯಮಂತ್ರಿ ಮಾಡೋದಾದ್ರೆ ಮಾತ್ರ ಸಪೋರ್ಟ್ ಮಾಡ್ತೀನಿ ಅಂತ ಹೇಳಿ ಗವರ್ನಮೆಂಟ್ ಇಂದ ಹೊರಗ್ ಬಂದಿದ್ರು ಉದ್ಧವ್ ಠಾಕ್ರೆ. ಅದಾದ ಮೇಲೆ ಕಾಂಗ್ರೆಸ್ ಮತ್ತು NCP ಜೊತೆಗೆ ಸೇರಿ ಮಹಾರಾಷ್ಟ್ರದಲ್ಲಿ ಸರ್ಕಾರ ಸಹ ರಚನೆ ಮಾಡಿದ್ರು. ಆ ಸರ್ಕಾರ ಬಹುದಿನ ಬಾಳಲಿಲ್ಲ. ಬಿಜೆಪಿ ಅವರು NCPನೂ ಹೊಡೆದ್ರು, ಶಿವಸೇನೆಯನ್ನು ಹೊಡೆದು ಮಹಾರಾಷ್ಟ್ರದಲ್ಲಿ ಬಿಜೆಪಿ, NCP ಮತ್ತು ಶಿಂದೆ ನೇತೃತ್ವದಲ್ಲಿ ಮತ್ತೊಂದು ಹೊಸ ಸರ್ಕಾರನ ರಚನೆ ಮಾಡಿದ್ರು. ಇದಾದ ಮೇಲೆ ಎಲೆಕ್ಷನ್ಗೆ ಹೋಗಿ ಬಿಜೆಪಿ ಮೈತ್ರಿಕೂಟ ಮಹಾರಾಷ್ಟ್ರದಲ್ಲಿ ಹೀನಾಯ ಸೋಲನ್ನು ಕಂಡಿತ್ತು. ಈ ನಡುವೆ ಉದ್ಧವ್ ಠಾಕ್ರೆ ಅವರ ನಡೆ ಈಗ INDA ಒಕ್ಕೂಟದಲ್ಲಿ ದೊಡ್ಡದಾದ ಬಿರುಕನ್ನು ಉಂಟು ಮಾಡಿದೆ ಅನ್ನೋದನ್ನ ಸ್ಪಷ್ಟವಾಗಿ ತೋರಿಸ್ತಾ ಇದೆ. ಯಾಕೆಂದ್ರೆ ನಿನ್ನೆ ನಡೆದಂತಹ INDIA ಒಕ್ಕೂಟದ ಸಭೆಗೆ ಉದ್ಧವ್ ಠಾಕ್ರೆ ಅವರು ಆಬ್ಸೆಂಟ್ ಆಗಿದ್ರು. ಅವರು ಕಳಿಸಿದ್ದು ತಮ್ಮ ಪಕ್ಷದ ಸಂಜಯ್ ರಾವತ್ರನ್ನು. ಆದ್ರೆ ತಾವು ಖುದ್ದು INDIA ಸಭೆಗೆ ಹೋಗೋದ್ರಿಂದ ಅಂತರ ಕಾಯ್ದುಕೊಂಡು ಯಾವ ಮೆಸೇಜ್ ನ ತಲುಪಿಸ್ತಾ ಇದ್ದಾರೆ ಅನ್ನೋದು ಈಗ ಎಲ್ಲರ ಕುತೂಹಲಕ್ಕೆ ಕಾರಣ ಆಗಿರ್ತಕ್ಕಂಥದ್ದು. ಅಂದ್ರೆ ಈಗ ಮತ್ತೆ ಉದ್ಧವ್ ಠಾಕ್ರೆ ಅವರು NDA ಕಡೆಗೆ ಬರುವ ಮನಸ್ಸು ಮಾಡಿದ್ದಾರಾ? ಅಮಿತ್ ಶಾ ಅವರು ಉದ್ಧವ್ ಠಾಕ್ರೆ ಅವರನ್ನು ಹೇಗಾದ್ರೂ ಮಾಡಿ NDAಗೆ ಸೆಳೆಯೋದಿಕ್ಕೆ ಮಹಾರಾಷ್ಟ್ರದ ಒಬ್ಬ ಸಚಿವರಿಗೆ ಈಗ ಟಾಸ್ಕ್ ಕೊಟ್ಟಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಮಾತುಕತೆ ನಡೀತಾ ಇದೆ. ಮುಂದಿನ ದಿನಗಳಲ್ಲಿ ಉದ್ಧವ್ ಠಾಕ್ರೆ ಅವರ ಪಕ್ಷ ಶಿವಸೇನೆ ಸಹ NDA ಮೈತ್ರಿಕೂಟದೊಂದಿಗೆ ಶಾಮೀಲಾದ್ರೂ ಯಾವುದೇ ಆಶ್ಚರ್ಯ ಇಲ್ಲ. ಸ್ನೇಹಿತರೆ, ಮತ್ತೊಂದು ಶಾಕಿಂಗ್ ನ್ಯೂಸ್ ಏನಪ್ಪಾ ಅಂದ್ರೆ ಉತ್ತರ ಪ್ರದೇಶದಲ್ಲಿ ಈಗಷ್ಟೇ SP ಸಮಾಜವಾದಿ ಪಾರ್ಟಿಯಿಂದ ಗೆದ್ದಿರ್ತಕ್ಕಂಥ ಸುಮಾರು 18 ಜನ
ಹೊಸ ಎಂಪಿಗಳು ಬಿಜೆಪಿಯತ್ತ ಮುಖ ಮಾಡಿದ್ದಾರೆ ಅನ್ನುವ ಸುದ್ದಿಗಳು ಸಹ ಹರಿದಾಡ್ತಾ ಇದೆ. ಇದು ಎಷ್ಟರ ಮಟ್ಟಿಗೆ ಸತ್ಯನೋ ಸುಳ್ಳು, ಆದ್ರೆ ಬಿಜೆಪಿ ಅವರು ಸ್ವಂತ ಬಲದ ಮೇಲೆ 272 ಸಂಖ್ಯೆಯನ್ನು ಹೇಗಾದ್ರೂ ಮಾಡಿ ತಲುಪಬೇಕು ಅನ್ನುವುದಕ್ಕೆ ಈಗಿಂದಲೇ ಆಪರೇಷನ್ ಶುರು ಮಾಡಿದ್ದಾರೆ ಅಂತಾನು ಹೇಳಲಾಗ್ತಾ ಇದೆ. ಸ್ನೇಹಿತರೆ, ಒಟ್ಟಾರೆಯಾಗಿ ಬಿಜೆಪಿ ಅವರು ಯಾವ ತರದ ಸನ್ನಿವೇಶ ಸೃಷ್ಟಿ ಮಾಡ್ತಾ ಇದಾರಪ್ಪ ಅಂದ್ರೆ, ಚಂದ್ರಬಾಬು ನಾಯ್ಡು ಅವರು ಮತ್ತು ಜೆಡಿಯುನ ನಿತೀಶ್ ಕುಮಾರ್ ಅವ್ರು ಏನ್ ಅನ್ಕೊಂಡಿದ್ರು, ನಾವು ಕೇಳಿದ ಖಾತೆನ ಬಿಜೆಪಿ ಅವರು ಕೊಟ್ಬಿಡ್ತಾರೆ, ನಾವು ಕೇಳಿದಷ್ಟು ಕ್ಯಾಬಿನೆಟ್ ಸಚಿವ ಸ್ಥಾನನ ಕೊಡ್ತಾರೆ, ನಾವು ಕೇಳಿದಷ್ಟು ಅನುದಾನನ ಸ್ಥಾನಮಾನಗಳನ್ನೆಲ್ಲ ಕೊಡ್ತಾರೆ ಅಂತ ಏನ್ ಅನ್ಕೊಂಡಿದ್ರು ಈ ಇಬ್ಬರು ನಾಯಕರು, ಇವರ ಆಸೆಗಳಿಗೆ ನಿರಾಸೆ ಮಾಡ್ತಾ ಇದ್ದಾರೆ ಬಿಜೆಪಿ ಅವರು ಅಂತಾನೆ ಹೇಳ್ಬಹುದು. ಯಾಕಂದ್ರೆ ಈ ಇಬ್ಬರು ನಾಯಕರನ್ನು ನಂಬುವಂತಿಲ್ಲ. ಭವಿಷ್ಯದಲ್ಲಿ ಕೈ ಕೊಟ್ಟರು ಕೊಡುವ ಎಲ್ಲ ಸೂಚನೆಗಳಂತೂ ಇದ್ದೇ ಇದೆ. ಅದರಲ್ಲೂ ನಿತೀಶ್ ಕುಮಾರ್ ಅವರು ಪಲ್ಟುರಾಮ್ ಅಂತಾನೆ ಖ್ಯಾತಿ ಪಡೆದಿರ್ತಕ್ಕಂಥವ್ರು. ಕಳೆದ ಚುನಾವಣೆಯಲ್ಲಿ, ವಿಧಾನಸಭಾ ಚುನಾವಣೆಯಲ್ಲಿ ಬಿಜೆಪಿ ಜೊತೆಗೆ ಸೇರಿ ಅಧಿಕಾರಕ್ಕೆ ಬಂದ್ರು. ಅದಾದ್ಮೇಲೆ ಮೈತ್ರಿ ಮುರಿದುಕೊಂಡು ಮತ್ತೆ ಲಾಲು ಪ್ರಸಾದ್ ಅವರ RJD ಜೊತೆಗೆ ಸೇರಿ ಸರ್ಕಾರ ರಚನೆ ಮಾಡಿದ್ರು. ಅಲ್ಲೂ ಸಹ ತುಂಬಾ ದಿನ ಇರಲಿಲ್ಲ, ಮತ್ತೆ ಆ ಮೈತ್ರಿ ಕಡಿದುಕೊಂಡು ಬ್ಯಾಕ್ ಟು ಪೆವಿಲಿಯನ್ ಅನ್ನುವಂತೆ ಬಿಜೆಪಿ ಜೊತೆಗೆ ಮತ್ತೆ ಮೈತ್ರಿ ಮಾಡ್ಕೊಂಡಿದ್ದಾರೆ. ಹೀಗಾಗಿ ಅವರನ್ನು ಯಾವುದೇ ಕಾರಣಕ್ಕೂ ನಂಬುವಂತಿಲ್ಲ. ಯಾವ ಕ್ಷಣದಲ್ಲಿ ಬೇಕಾದ್ರೂ ನಿತೀಶ್ ಕುಮಾರ್ ಅವರು ಕೈ ಎತ್ತಬಹುದು ಅನ್ನೋದು ಬಿಜೆಪಿಗರ ಲೆಕ್ಕಾಚಾರ. ನಾಳೆ ದಿವಸ TDP ಅವರು ಮತ್ತು ನಿತೀಶ್ ಕುಮಾರ್ ಅವರು ಈ ಇಬ್ಬರೂ ಸಹ ಕೈ ಕೊಟ್ರು ಬಹುಮತಕ್ಕೆ ಯಾವುದೇ ಕೊರತೆ ಆಗಬಾರದು ಅನ್ನುವ ದೂರಾಲೋಚನೆ ಇಟ್ಕೊಂಡು ಬಿಜೆಪಿ ಅವರು ಈಗ ಸಣ್ಣ ಪುಟ್ಟ ಪಕ್ಷಗಳನ್ನು ಮತ್ತು ಪಕ್ಷೇತರರನ್ನು ತಮ್ಮ ತೆಕ್ಕೆಗೆ ಸೆಳೆಯೋದ್ರಲ್ಲಿ ಮಗ್ನ ಆಗಿದ್ದಾರೆ. 9ನೇ ತಾರೀಕು ಪ್ರಧಾನಿಯಾಗಿ ಮೋದಿ ಅವರು 3ನೇ ಬಾರಿಗೆ ಪ್ರಮಾಣ ವಚನ ಸ್ವೀಕರಿಸಲಿದ್ದಾರೆ. ಈಗಾಗಲೇ ಪ್ರಮುಖ ಖಾತೆಗಳ ಹಂಚಿಕೆ ಕುರಿತಾಗಿ ಸಂಭಾಷಣೆ ನಡೆಸಲಾಗಿದೆ. 4 ಜನ ಎಂಪಿಗಳಿಗೆ ಒಂದು ಖಾತೆಯಂತೆ ಮಿತ್ರ ಪಕ್ಷಗಳಿಗೆ ಖಾತೆಗಳನ್ನು ಹಂಚಿಕೆ ಮಾಡಲು ಬಿಜೆಪಿ ಅವರು ಒಪ್ಪಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಅಂದ್ರೆ ಈಗ 16 ಜನ TDP ಇಂದ ಇದ್ರೆ 4 × 4 16, ಒಟ್ಟು 4 ಕ್ಯಾಬಿನೆಟ್ ದರ್ಜೆಯ ಖಾತೆಗಳನ್ನು TDPಗೆ ಕೊಡಬೇಕಾಗುತ್ತೆ. ಹಾಗೆ ನೋಡಿದ್ರೆ ಬಿಹಾರದ ನಿತೀಶ್ ಕುಮಾರ್ ಅವರ 12 ಜನ ಎಂಪಿಗಳಿದ್ದಾರೆ, ಅವರಿಗೆ 3 ಕ್ಯಾಬಿನೆಟ್ ದರ್ಜೆಯ ಖಾತೆಗಳನ್ನು ಕೊಡೋದಿಕ್ಕೆ ಬಿಜೆಪಿ ಅವರು ಒಪ್ಪಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಆದ್ರೆ ಇದರಲ್ಲಿ ಬಿಜೆಪಿ ಅವರು ಒಂದು ಕಂಡೀಷನ್ ಹಾಕಿದ್ದಾರೆ. IT/BT, ಹಣಕಾಸು, ರಕ್ಷಣೆ, ವಿದೇಶಾಂಗ ವ್ಯವಹಾರ, ಗೃಹ ಖಾತೆ ಇಂಥ ಪ್ರಮುಖ ಖಾತೆಗಳನ್ನು ಯಾವುದೇ ಕಾರಣಕ್ಕೂ ಕೇಳುವಂತಿಲ್ಲ. ಅಂದ್ರೆ ಮಿತ್ರ ಪಕ್ಷಗಳಿಗೆ ಈ ಯಾವುದೇ ಖಾತೆಗಳು ಸಿಗೋದಿಲ್ಲ. ಈ ಕಂಡೀಷನ್ ಹಾಕಿ ಮಾತುಕತೆನ ಶುರು ಮಾಡಲಾಗಿದೆ ಅಂತ ಹೇಳಲಾಗ್ತಾ ಇದೆ. ಚಂದ್ರಬಾಬು ನಾಯ್ಡು ಅವರು ಮತ್ತು ನಿತೀಶ್ ಕುಮಾರ್ ಅವರು ಒಪ್ಪಿಗೆಯನ್ನು ಸಹ ಸೂಚಿಸಿದ್ದಾರೆ. ಸ್ನೇಹಿತರೆ, TDPಯ ಚಂದ್ರಬಾಬು ನಾಯ್ಡು ಅವರಿಗೆ ಮತ್ತು JDUನ ನಿತೀಶ್ ಕುಮಾರ್ ಅವರಿಗೂ ಸಹ ಗೊತ್ತಿದೆ, ನಾವಿಬ್ರು ಹೋದ್ರೂ ಸಹ ಕಾಂಗ್ರೆಸ್ನವರು ಸರ್ಕಾರ ಮಾಡೋದಕ್ಕೆ ಇನ್ನು ಶಾರ್ಟ್ ಫಾಲ್ ಆಗುತ್ತೆ, ಬೇಕಾದ ಬಹುಮತದ ಸಂಖ್ಯೆಗಳು ಸಿಗೋದಿಲ್ಲ. ಅಲ್ಲಿ ಹೋಗಿ ಕಿಚಡಿ ಸರ್ಕಾರ ಮಾಡಿ ಟೆನ್ಷನ್ ಮಾಡ್ಕೊಳ್ಳೋದಕ್ಕಿಂತ ಮೋದಿ ಜೊತೆಗೆ ಇರೋದೇ ಬೆಸ್ಟ್ ಅನ್ನೋ ನಿರ್ಧಾರಕ್ಕೆ JDU ಮತ್ತು TDP ಬಂದಿದೆ. ಹಾಗಾಗಿ ಅವರು ಜಾಸ್ತಿ ಖಾತೆಗಳ ವಿಚಾರದಲ್ಲಿ ಮತ್ತು ಕ್ಯಾಬಿನೆಟ್ ದರ್ಜೆಯ ಸ್ಥಾನಮಾನಗಳ ವಿಚಾರದಲ್ಲಿ ದೊಡ್ಡ ಮಟ್ಟದ ಹಗ್ಗಜಗ್ಗಾಟ ಮಾಡೋದು ಡೌಟ್ ಅಂತಾನೆ ಹೇಳಲಾಗ್ತಾ ಇದೆ. ಆಂಧ್ರ ಪ್ರದೇಶ ಮತ್ತು ಬಿಹಾರ ಈ ಎರಡು ಅವರವರ ರಾಜ್ಯಗಳಿಗೆ ದೊಡ್ಡ ಮಟ್ಟದ ಅನುದಾನವನ್ನು ಈ ಬಾರಿ ಪಡೆಯೋದ್ರಲ್ಲಿ ಯಾವುದೇ ಸಂಶಯಗಳಂತೂ ಇಲ್ಲ. ಸ್ನೇಹಿತರೆ, ಒಟ್ಟಾರೆಯಾಗಿ 2024ರ ಚುನಾವಣಾ ರಿಸಲ್ಟ್ ಎಲ್ಲರಿಗೂ, ಎಲ್ಲ ಪಕ್ಷದವರಿಗೂ ಊಹಿಸಲಾಗದ ಆಘಾತವನ್ನಂತೂ ಕೊಟ್ಟಿರೋದು ನಿಜ. ಇದರ ಬಗ್ಗೆ ನಿಮ್ಗೆ ಅನ್ಸುತ್ತೆ ಕಮೆಂಟ್ ನಲ್ಲಿ ಬರೆದು ತಿಳಿಸಿ. ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಸಿಗೋಣ. ನಮಸ್ಕಾರ.